ನೋಡಿ, ಊರಿಂದ ನಮ್ಮಮ್ಮ ಬೆಳಿಗ್ಗೆ ಬರ್ಬೇಕಾದ್ರೆ ಹಲಸಿನ ಹಣ್ಣು ತಂದಿದ್ರು. ಅದು ಫುಲ್ ಹಣ್ಣಾಗಿತ್ತು. ಇದು ಭಾರಿ ಸ್ವೀಟು. ಹಣ್ಣಾದರೆ ಇದೆಯಲ್ಲ ಹಲಸಿನ ಹಣ್ಣು ಭಾರಿ ಸ್ವೀಟ್ ಇರುತ್ತೆ. ಅದಕ್ಕೆ ಇದು ತಿನ್ಬೇಕಾದ್ರೆ ಭಾರಿ ಸ್ವೀಟ್ ಆಗುತ್ತೆ ಅಂತ ಇದರಿಂದ ಒಂದು ಸ್ಪೆಷಲ್ ತಿಂಡಿ ಮಾಡೋಣ ಅಂತ ಪ್ಲ್ಯಾನ್ ಹಾಕಿದ್ವಿ. ಹಾಗಾಗಿ ಎಲ್ಲ ಬಿಡಿಸಿ ಹಲಸಿನ ಹಣ್ಣನ್ನು ಕ್ಲೀನಾಗಿ ಇಡ್ಲಿ ಮತ್ತು ಇನ್ನೊಂದು ಐಟಮ್ ಇದೆ, ದೋಸೆನೂ ಮಾಡ್ತಾರೆ ಇದರಲ್ಲಿ. ಭಾರಿ ಚೆನ್ನಾಗಿರುತ್ತೆ ದೋಸೆನೂ. ನಮ್ಮ ತೀರ್ಥಹಳ್ಳಿ ಸೈಡಲ್ಲೆಲ್ಲ ಮನೇಲಿ ಮಾಡಿ ತಿಂತಾರೆ. ಅದನ್ನು ಮಾಡೋಣ ಅಂತ ನಾವು ಮಾಡಿದ್ದೀವಿ. ಅದನ್ನು ಹೆಚ್ಚುತ್ತಾ ಇದ್ದೀನಿ. ಹೆಚ್ಚಿ ಎಲ್ಲ ಕ್ಲೀನ್ ಮಾಡಿ ನಾಣ ಇರುತ್ತಲ್ಲ ಅದಕ್ಕೆ ಇದು ತಗೊಂಡು ಕಟ್ಟಿದ್ರೆ ನಾಣ ಎಲ್ಲ ಕಮ್ಮಿ ಆಗುತ್ತೆ. ಕೈಗೂ ಸ್ವಲ್ಪ ಅಂಟೋದೆಲ್ಲ ಕಮ್ಮಿ ಆಗುತ್ತೆ. ನೋಡಿ, ಹಲಸಿನ ನಾವು ಬಿಡಿಸ್ಬೇಕು. ಮುಟ್ಕೊಂಡು ಬಿಡಿಸ್ತಾ ಇದ್ದರೆ ಎಲ್ಲ ಏನೋ ಬರುತ್ತೆ. ಬೆಂಡ್ ಮಾಡಿ ಭಾರಿ ಹಣ್ಣಾಗಿದೆ. ಅದರಿಂದ ಎಲ್ಲ ಕಡೆ ಏನು ಸಮೇತ ಅಂತ ಲೆಕ್ಕಕ್ಕಾಗಿದೆ. ಎಲ್ಲ ಬಿಡಿಸ್ಬಿಟ್ಟು ಆಮೇಲೆ ಮತ್ತೆ ತೋರಿಸ್ತೀನಿ. ಕಂಟಿನ್ಯೂ ಮಾಡೋಣ. ನೋಡಿ, ಎಲ್ಲ ಬಿಡಿಸಿ ರೆಡಿ ಆಯಿತು. ಇನ್ನಿನ್ನು ಮಿಕ್ಸಿ ಮಾಡೋದೊಂದು ಬಾಕಿ. ಅದಕ್ಕೆ ಒಂದು 2 ಏಲಕ್ಕಿ ಮತ್ತು ರವೆ. ಈಗ ಫಸ್ಟು ಇದನ್ನು ರುಬ್ಕೊಂತೀವಿ. ಇದು ರುಬ್ಕೊಂಬಿಟ್ಟು ಏಲಕ್ಕಿ ಬಿಡಿಸಾಯ್ತು, ಹಾಕ್ತಿದ್ದೀನಿ. ಮಿಕ್ಸಿ ಮಾಡಿ ಅದೇ ರುಬ್ಬಾಯಿತು. ಒಳ್ಳೆ ನುಣ್ಣಗೆ ಈನ ರುಬ್ಬಿದ್ದೀವಿ. ನಯಸ್ಸಾಗಬೇಕು. ಆಮೇಲೆ ಇದಕ್ಕೆ ರವೆನ ಮಿಕ್ಸ್ ಮಾಡಬೇಕು. ಇದಕ್ಕೆ ಬಾಣಲಿಗೆ ಎಲ್ಲ ಹಾಕೊಂಬಿಟ್ಟು ಇಡ್ಲಿ ಮತ್ತು ಇದರಲ್ಲಿ ಏನು ಹೇಳ್ತಾರೆ, ಇನ್ನೊಂದು ನಮ್ಮ ಕಡೆ ಎಲ್ಲ ಏನು ಹೇಳ್ತಾರೆ, ಎಣ್ಣೆ ಮುಳುಕ ಅಂತಾರೆ, ಕೆಲವರು ಗಾರ್ಗೆ ಅಂತಾರೆ. ಅದು ಮಾಡ್ಬೋದು. ಆಮೇಲೆ ಇದನ್ನೇ ರವೆ ಇದೆಯಲ್ಲ ಕ್ಲೀನಾಗಿ ನೆನೆಸ್ಬಿಟ್ಟು ಹಾಕಿದ್ರೆ ಇಡ್ಲಿ. ಸ್ವಲ್ಪ ಉಪ್ಪು ಹಾಕ್ತೀವಿ. ನೋಡಿ, ಇಷ್ಟೆಲ್ಲ ಆಯ್ತಲ್ಲ, ಕ್ಲೀನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಕೆಲವರು ಬೇಕಾದಲ್ಲಿ ಸ್ವಲ್ಪ ಫ್ರೀ ಆಗಲಿ ಅಂತೇಳಿ ಸ್ವಲ್ಪ ಕ್ರಿಸ್ಪಿ ಬರಲಿ ಅಂತೇಳಿ ಸೋಡಾ ಪುಡಿನ ಹಾಕ್ಕೊಂತಾರೆ. ಹಾಕೋರು ಹಾಕ್ಬೋದು, ಹಾಕ್ದೇನೆ ಇರ್ಬೋದು. ಇದು ಮಾಡಿರೋದು ಎಣ್ಣೆ ಮುಳ್ಕ ಅಂತ ಹೇಳ್ತೀವಲ್ಲ ಅದಕ್ಕೆ ಗಾರ್ಗೆ ಅಂತಲೇ ಹೇಳ್ತಾರೆ. ಓಕೆ, ನಂತರ ಕರಿಬೇಕಾರೆ ಮತ್ತೆ ಸಿಗೋಣ. ನೋಡಿ, ಬೆಳಗ್ಗೆ ಅಂದರೆ ಒಂದು 11 ಗಂಟೆ ಅಷ್ಟೊತ್ತಿಗೆ ರೆಡಿ ಮಾಡಿ ಇಟ್ಟಿದ್ದೀನಿಲ್ಲ. ಸಂಜೆ ಆಯ್ತಲ್ಲ, ಏನಾದ್ರು ತಿನ್ನೋಣ ಅನಿಸಿದಾಗ ಈ ಥರ ಇಟ್ಟು ರೆಡಿ ಮಾಡಿ ಇಟ್ಟಿದ್ನಲ್ಲ. ಈಗ ಇದರಲ್ಲಿ ಗಾರ್ಗೆ ಮಾಡೋಣ. ಇಲ್ಲ ಗಾರ್ಗೆ ಅಂತಾರೆ, ಎಣ್ಣೆ ಮುಳ್ಕ ಅಂತಾರೆ. ಹಿಟ್ಟು ಹದ ಸರಿಯಾಗಿದೆ. ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಬೇಯಿಸಬೇಕು. ಬಿಸಿಯಾಗಿದೆ ನೋಡಿ. ಒಳ್ಳೆ ಈ ಸ್ಪೂನಲ್ಲಿ ಈ ಥರ ತಗೊಂಡು ಬಿಡಬೇಕು. ಕೈಯಲ್ಲಿ ಬಿಡ್ತಾರೆ ತುಂಬ ಜನ, ಆದರೆ ಸ್ಪೂನಲ್ಲಿ ಬಿಡ್ತಾ ಇದ್ದೀನಿ. ನೋಡ್ರಿ, ಕ್ರಿಸ್ಪಿಯಾಗಿ ಬೇಯ್ತಾ ಇದೆ. ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸಿದ್ದೀವಿ. ಒಂದು 2 ನಿಮಿಷ ಹಿಂಗೆ ಬೇಯಬೇಕು. ಸ್ವಲ್ಪ ತನಕ ಕಾದು ನಂತರ ಹೀಗೆ ಉಲ್ಟಾ ಮಾಡ್ತಿದ್ದೀವಿ. ಟರ್ನ್ ಮಾಡ್ತಾ ಇರಬೇಕು. ಟರ್ನ್ ಮಾಡಿದ್ರೆ ಆ ಸೈಡು ಕ್ಲೀನಾಗಿ ರೋಸ್ಟ್ ಆಗುತ್ತೆ. ಸ್ವಲ್ಪ ರೋಸ್ಟ್ ಆದರೂ ಪರವಾಗಿಲ್ಲ.
ಬೇಯ್ತಾ ಇದೆ ಗರಿ ಗರಿಯಾಗಿ. ಈ ಥರ ಬ್ರೌನ್ ಆಗೋ ತನಕ ಚೆನ್ನಾಗಿ ಬೇಯಿಸಿದ್ದೀವಿ. ಇವಾಗ ಇದನ್ನು ತೆಗೆದು ಪ್ಲೇಟಿಗೆ ಹಾಕಿದ್ರೆ ನಮ್ಮ ಗಾರಿಗೆ ರೆಡಿ. ಬಿಸಿ ಬಿಸಿಯಾದ ಸ್ನ್ಯಾಕ್ಸ್ ರೆಡಿ ಇದೆ. ಸ್ವೀಟ್ ಇರುತ್ತೆ ಹಾಗೂ ಹಲಸಿನ ಹಣ್ಣಿಂದು ಹೆಲ್ತಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್ ಬಾಯ್.